ಚೀಸ್ ಹಂಗೆ ಬರುತ್ತೆ ಸರ್ ಎಕ್ಸರ್ಸೈಸ್ ಮಾಡ್ಬೇಕು. ವಾಕಿಂಗ್ ಓದಿನವ್ರಂತೂ ಟೇಸ್ಟ್ ಇನ್ನೂ ತಿನ್ಬೇಕು ಅಂತ ನಾವು ಖಾಲಿ ಮಾಡಿದ್ದೆ ಗೊತ್ತಾಗಿಲ್ಲ. ಕ್ರಿಸ್ಪಿಯಾಗಿ ಅಷ್ಟು ಟೇಸ್ಟಿ ಆಗಿತ್ತು. ಓಕೆ ಗೈಸ್, ಹಲೋ ಸರ್. ಹಾಯ್ ಸರ್, ಇವತ್ತೆಲ್ಲೋಗ ಸರ್? ಇವತ್ತು ಶ್ರೀಧಾತ್ರಿ ಭವನ್ ಅಂತ. ಹಾ ಸರ್, ಅದು 1 ವರ್ಷ ಆಯ್ತು ಅನ್ಸತ್ತೆ ಸ್ಟಾರ್ಟ್ ಆಗಿ. ಓಕೆ ಓಕೆ. ಒಳ್ಳೆ ರಿವ್ಯೂ ಇದೆ. ಇವತ್ತು ವೆಜ್ ರೆಸ್ಟೋರೆಂಟ್ ರೆಸ್ಟೋರೆಂಟ್. ಹೌದೌದು, ತುಂಬಾ ದಿನ ಆಯ್ತು. ನಮ್ ಬ್ಲಾಗ್ ಅಲ್ಲಿ ಜಾಸ್ತಿ ಇತ್ತು. ಇವತ್ತೊಂದು ವೆಜ್ ರೆಸ್ಟೋರೆಂಟ್ ಹೋಗ್ತಾ ಇದೀವಿ. ಒಳ್ಳೆ ರಿವ್ಯೂಸ್ ಇದೆ. ಈಗ ನಮ್ ಕೊಲ್ಲಿಗ್ ಒಬ್ರು ಹೇಳಿದ್ರು ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದಾ ಸರ್? ಓಕೆ ಓಕೆ. ವೆಜ್ ಊಟ ಎಲ್ಲ ಸೌತ್ ಇಂಡಿಯನ್ ಊಟ ಎಲ್ಲ ಚೆನ್ನಾಗಿದೆ. ನೋಡೋಣ. ನೀವು ಹೋಗಿರಲ್ಲ 2 ಸಲ? ನಿಮ್ಗೆ? ನನಗೆ ಹೋಗಿದ್ದೆ ನಾನು. ನನ್ಗೆ ಸುಮಾರು ರಿವ್ಯೂಸ್ ಎಲ್ಲ ಇದ್ರಲ್ಲಿ ಸುಮಾರು ಫ್ರೆಂಡ್ಸ್ ಹೇಳ್ತಿದ್ರು, ಬರೀ ನಾನ್ ವೆಜ್ ಹೋಟ್ಲಿಗೆ ಹೋಗ್ತಿದ್ಯಾ, ವೆಜ್ ಹೋಟ್ಲಿಗೆ ಹೋಗೋ ಅಂತ ಹೇಳ್ತಿದ್ರು. ಸೊ ವೆಜ್ ಹೋಟೆಲ್ ಚೆನ್ನಾಗಿದೆ. 1-2 ಸಲ ಹೋಗಿದ್ದೀನಿ, ಸೂಪ್ ಎಲ್ಲ ಟ್ರೈ ಮಾಡಿದ್ದೆ. ಹೋಗೋಣ ಸರ್, ಅಲ್ಲಿ ಏನ್ ಟ್ರೈ ಮಾಡೋಣ ಅಂತ ನೋಡೋಣ. ನನಗೇನು ಅನ್ಸುತ್ತೆ, ನಾರ್ತ್ ಇಂಡಿಯನ್ ಥಾಲಿ, ಸೌತ್ ಇಂಡಿಯನ್ ಥಾಲಿ ಹಂಗ್ ತಗೋಣ ಸರ್, ಏನ್ ನೋಡೋಣ ಅಂತ. ಅಲ್ಲಿ ಕೇಳೋಣ ಅಲ್ಲಿ ಬೆಸ್ಟ್ 5 ಏನಿದೆ ಹೌದೌದು ನೋಡಿ, ಆಮೇಲೆ ಏನಾದ್ರು ಒಂದ್ ಥಾಲಿ ತಗೊಂಡು ಥಾಲಿ ರಿವ್ಯೂ ಮಾಡೋಣ. ಹಂಗೆ ಮಾಡೋಣ ಸರ್. ಅದೇ ಸ್ಟಾರ್ಟರ್ ಎಲ್ಲ ಕೇಳೋಣ. ಬೇಕಾದ್ರೆ ಲಾಸ್ಟಿಗೆ ಬೇಕಾದ್ರೆ ಒಂದ್ ಥಾಲಿ ತಗೊಂಡು ಒಂದ್ ಥಾಲಿ ಇದು ಮಾಡಿ. ಓಕೆ ಗೈಸ್, ಹೋಗೋಣ. ಈಗ ಹೋಗ್ತಾ ಇದೀವಿ ಶ್ರೀಧಾತ್ರಿ ಭವನ್. ಎಲ್ಲಿದೆ ಅಂದ್ರೆ ಸಾಗರ್ ರೋಡ್ ಅಲ್ಲಿ ಇದೆ. ಸಾಗರ್ ರೋಡ್ ನಮ್ಮ ಗೇಟ್ ಅಂತ ಬರುತ್ತೆ, 500 ಗೇಟ್ ಅಂತ. ಗೇಟ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಹೋಟೆಲ್ ಸಿಗತ್ತೆ. ಅಲ್ಲಿ ಮೇಲ್ಗಡೆ ನಾನ್ ವೆಜ್ ರೆಸ್ಟೋರೆಂಟ್ ಇದೆ, ಕೆಳಗಡೆ ವೆಜ್ ರೆಸ್ಟೋರೆಂಟ್ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಓಕೆ ಸರ್, ಈಗ ಬಂದಿದ್ದೀನಿ ಶ್ರೀಧಾತ್ರಿ ಭವನ್. ಶ್ರೀಧಾತ್ರಿ ಭವನ ಸರ್, ಈ ಬಿಲ್ಡಿಂಗ್ ಚೆನ್ನಾಗಿ ಕಾಣಿಸುತ್ತಲ್ಲ ಸರ್? ತುಂಬಾ ಚೆನ್ನಾಗಿದೆ ಅಲ್ಲ. ಮೇಲ್ಗಡೆ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ಮಲ್ನಾಡ್ ಗೇಟ್ ವೇ. ಸರ್, ಎರಡು ಒಂದೇನಾ ಬೇರೆ ಬೇರೆನಾ? ಮಾಯಾ ಬಾರ್ ಅಂಡ್ ರೆಸ್ಟೋರೆಂಟ್ ಬೇರೆ ಬೇರೆ, ಇವರೇ ಬೇರೆ, ಮ್ಯಾನೇಜ್ಮೆಂಟ್ ಅವರೇ ಬೇರೆ. ಸರಿ ಸರಿ ಸರಿ. ಶ್ರೀಧಾತ್ರಿ ನೋಡಿ, ಈ ಕಡೆ ಬಂದ್ರೆ ನಿಮಗೆ ಗೇಟ್ ಇದೆ, 500 ಗೇಟ್ ಸಿಗ್ನಲ್ ದಾಟಿ 200 ಮೀಟರ್ಗೆ ಮುಂದ್ಗಡೆ ಬಾರ್ ಅಂಡ್ ರೆಸ್ಟೋರೆಂಟ್. ಇಲ್ಲಿಗೆ ಎಲ್ಲರಿಗೂ ತುಂಬಾ ಪರಿಚಯ ಇರುವಂತ ಜಾಗ ಎವನಿನ್ ಬಾರ್ ಅಂಡ್ ರೆಸ್ಟೋರೆಂಟ್. ಇಲ್ಲಿಗೆ ಬರ್ಬೋದು. ಹೌದೌದು. ಈ ಕಡೆ ಬಂದ್ರೆ ಶೆಟ್ಟಿ ಲಂಚ್. ಹೋಗೋಣ ಸರ್, ಬನ್ನಿ. ಸರ್, ಒಳಗಡೆ ಖಾಲಿ ಖಾಲಿ ಇದೆಯಲ್ಲ ಸರ್? ಖಾಲಿ ಖಾಲಿ ಇದೆ. ಬೆಸ್ಟ್ ಅಲ್ಲ? ಬೆಸ್ಟ್ ಇದೆ, ನಮ್ಗೆ ವಿಡಿಯೋ ಮಾಡಕ್ ಬೆಸ್ಟ್. ಹೌದೌದು. ಹೋಗೋ ಟೈಮಲ್ಲಿ ಎಂಟ್ರೆನ್ಸ್ ಅಲ್ಲೇ ಬುದ್ಧ ಸ್ಟ್ಯಾಚ್ಯೂ ಬರುತ್ತೆ. ಓಕೆ ಓಕೆ, ಹಿಂಗಿರೋದು. ಬನ್ನಿ ಹೋಗೋಣ. ಎಂಟ್ರೆನ್ಸ್ ಅಲ್ಲಿ ಹಿಂಗಲ್ಲ ಸರ್? ಎಂಟ್ರೆನ್ಸ್ ಅಲ್ಲಿ ಇದೆ, ಒಳಗಡೆ AC ಇದೆ ಅಂತ. ಹೌದು. ಇದೆಲ್ಲ ಫುಲ್ ಖಾಲಿ, ಗಮ್ ಅಂತಿದೆ. ಎಲ್ಲ ಕಡೆ ಖಾಲಿ ಆಗ್ತಿರ್, ಖಾಲಿ ಎಲ್ಲ ತಾಲಿನೇ. ಹೌದು, ಎಲ್ಲ ಖಾಲಿ. ವಡೆ. ಎಸ್ ಸರ್, ಫ್ಯಾಮಿಲಿ ಹಾಲಿಗೆ ಹೋಗೋಣ, ಬನ್ನಿ. ಬನ್ನಿ. ಎಸ್. ಓಕೆ. RCB ಪುನೀತ್ ರಾಜ್ಕುಮಾರ್. ಎಲ್ಲಿಲ್ಲ ಕೊರೋನಾ, ಲೈಟಿಂಗ್ ಚೆನ್ನಾಗಿದೆ. ಇಲ್ಲ ಕೊರೋನಾ ಸರ್, ಬನ್ನಿ. RCB ನ ನೀವು? RCB ಫ್ಯಾನ್ ಸರ್, ನಾವು ಕರ್ನಾಟಕದಲ್ಲ. ಕರ್ನಾಟಕದವರೆಲ್ಲ RCB ಫ್ಯಾನ್. ನೋಡಿ, RCB ಫ್ಯಾನ್ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಸರ್, ಮೆನುಲಿ ಶ್ರೀಧಾತ್ರಿ ಭವನ್. ಓಕೆ. ಹೆಲ್ತಿ ಫುಡ್ ಮೇಕ್ಸ್ ಯು ಫೀಲ್ ಗುಡ್. ಏನೇನಿದೆ? ತಿಂಡಿ ಇದೆ, ಬೆಳಿಗ್ಗೆ ಕಾಫಿ ಟೀ ದೋಸೆ, ಬೆಳಗಿನ ತಿಂಡಿ. ಲಂಚ್ ಇದೆ. ಸೌತ್ ಇಂಡಿಯನ್ 80 ರೂಪಾಯಿ, ನಾರ್ತ್ ಇಂಡಿಯನ್ 120. ವೆರಿ ಅಫೋರ್ಡಬಲ್ ಅನ್ಸುತ್ತೆ. ಏನೇನು ಸೂಪು, ಕರಿ, ದಾಲ್ ಇದಿದೆ. ಅದ್ ಬಿಟ್ರೆ ಪಾಪಡ್, ಸೂಪು. ರೇಟ್ ಎಲ್ಲ ಸರ್ ರೀಸನಬಲ್ ಇದೆ. ನಿಮಗೆ ಮಾಮೂಲಿ ಹೋಟೆಲ್ ಅದೇ ಊಟ. ಹೌದೌದು. ಇನ್ನು ಸ್ವೀಟ್ ಕಾರ್ನ್, ಮಶ್ರೂಮ್ ಸೂಪು. ಲಾಸ್ಟಿಗೆ ಒಂದು ಸ್ವೀಟ್ಸ್ ಎಲ್ಲ ತಗೋಣ ಸರ್. ನೋಡೋಣ ಏನಿದೆ ನೋಡೋಣ. ಇಲ್ಲಿ ನೋಡಿ, ವೆಜ್ ಚೈನೀಸ್ ಇದೆ, ಇದ್ರಲ್ಲಿ ರೋಲ್ಗಳಿದೆ, ಆಮೇಲೆ ಚೈನೀಸ್ ಸ್ಟಾರ್ಟರ್ಸ್ ಇದೆ. ನಾವು ಯಾವ್ದು ಹೇಳಿದ್ದು? ನಾವು ಏನೋ ಹೇಳಿದ್ರಪ್ಪ, ಮತ್ತೆ ಸ್ಪ್ಯಾನಿಶ್ ಮಂಚೂರಿ ಮತ್ತೆ ಆಮೇಲೆ ನಾವು ಮಶ್ರೂಮ್ ಪೆಪ್ಪರ್ ಡ್ರೈ ಅದ್ರ ತಗೊಂಡಿದೀವಿ. ನೋಡೋಣ. ನೂಡಲ್ಸ್ ಇದೆ, ಆಮೇಲೆ ಚೈನೀಸ್ ರೈಸ್ ಇದೆ, ನಾರ್ತ್ ಕರಿ ಇದೆ. ಇದ್ರಲ್ಲಿ ಒಂದು ಕರಿ ಹೇಳಿದೀವಿ ನಾವು. ಹೌದೌದು, ಕರಿ ಹೇಳಿದೀವಿ. ಎಷ್ಟಿದೆ ಸರ್ ಇದು ಪೇಜು? ಸ್ಪೆಷಲ್ ಕರಿ ಇದೆ, ಸ್ಪೆಷಲ್ ಕರಿ, ಕಡಾಯಿ ಸ್ಪೆಷಲ್ ಇದೆ. ಅದಾದ್ಮೇಲೆ ಪನ್ನೀರ್ಗೆ ಬರೀ ಪನ್ನೀರ್. ಚೈನೀಸ್ ಕರಿ ಇದೆ, ಜೈನ್ ಕರಿ ಅಂದ್ರೆ ಐ ಥಿಂಕ್ ಅವರು ಬೆಳ್ಳುಳ್ಳಿ ಈರುಳ್ಳಿ ಇರಲ್ಲ. ಬೆಳ್ಳುಳ್ಳಿ ಇರಲ್ಲ. ಸ್ಟಫ್ಡ್ ಕರಿ ಇದೆ, ಸ್ಟಫ್ ಮಾಡಿ ಕೊಡ್ತಾರ ಅಂತ. ನಾರ್ತ್ ಇಂಡಿಯನ್ ರೈಸ್ ಇದೆ. ಉತ್ಕರ್ಷರಿಗೆ ಇಷ್ಟ ಆಗ್ಬೋದು.
ಆಮೇಲೆ ಸಲಾಡ್ ಇದೆ, ರಾಯ್ತ, ತಂದೂರಿಯಲ್ಲಿ ಸುಮಾರು ರೋಟಿ, ಕುಲ್ಚಾ, ನಾನ್ ಎಲ್ಲ ಇದೆ. ತಂದೂರಿ ಸ್ಟಾರ್ಟರ್ಸ್, ಮಶ್ರೂಮ್ ಟಿಕ್ಕಾಗಳಿದೆ, ಪನ್ನೀರ್ ಟಿಕ್ಕಾ. ಅದಾದ್ಮೇಲೆ ನಮ್ದು ಫೇವರೇಟ್ ಜ್ಯೂಸಸ್ ಇದೆ. ಆಮೇಲೆ ಮಿಲ್ಕ್ ಶೇಕ್, ಐಸ್ ಕ್ರೀಮ್ ಇದೆ, ಐಸ್ ಕ್ರೀಮ್ ಇದೆ, ಸ್ಪೆಷಲ್ ಐಸ್ ಕ್ರೀಮ್ ಇದೆ. ಇನ್ನೂ ಇದೆ, ಇಲ್ಲಿದೆಲ್ಲ ಇನ್ನೊಂದಿದೆ ಸರ್. ಇನ್ನೂ ಇದೆ. ಇಲ್ಲಿ ನಿಮಗೆ ಮೆನು ಸಪರೇಟ್ ಆಗಿದೆಲ್ಲ ಸರ್. ಇದು ಬಂದ್ಬಿಟ್ಟು ನೀವು ಊಟಕ್ಕೆ ನೀವು ಏನಾದ್ರು ಆರ್ಡರ್ ಮಾಡೋದಾದ್ರೆ ನೀವು ಇದು ಮಾಡ್ಬೋದು. ಪಾರ್ಟಿಸಿಗೆ ನೋಡಿ 149 ನಾರ್ಮಲ್ ಊಟ ಇದೆ, 199 ಸೌತ್ ಒಳ್ಳೆ ಸೌತ್ ಇದಿದೆ, ನಾರ್ಮಲ್ ಸೌತ್ ಇದೆ, ಸ್ಪೆಷಲ್ ಇದೆ. ಆಮೇಲೆ ನಾರ್ಮಲ್ ನಾರ್ತ್ ಇಂಡಿಯನ್ ಇದೆ, ಸ್ಪೆಷಲ್ ನಾರ್ತ್ ಇಂಡಿಯನ್ 299, 349 ಇದೆ. ನಿಮ್ ಮನೆಗೆ ಏನಾದ್ರು ಬೇಕಾದ್ರೆ ಆರ್ಡರ್ ಮಾಡ್ಬೋದು. ಇಲ್ಲಿ ಹಾಲ್ ಬೇರೆ ಕೊಟ್ಟಿಯಲ್ಲ ಸರ್. ಮೇಲ್ಗಡೆ ನೋಡಿ ಹಾಲು, ಇದು ಓವರ್ ಬಿಲ್ಡಿಂಗ್ ಅಲ್ಲಿ ಹಾಲು ಇವ್ರದೇ ಇದ್ರಲ್ಲಿದೆ ಅಂತ ಅನ್ಸುತ್ತೆ. ಇಷ್ಟು ಇದು ನೋಡೋಣ. ಈಗ ಫಸ್ಟ್ ಸ್ಪ್ಯಾನಿಷ್ ಮಂಚೂರಿ ಅಂಡ್ ಮಶ್ರೂಮ್ ಪೆಪ್ಪರ್ ಡ್ರೈ ಹೇಳಿದೀವಿ, ಅದಾದ್ಮೇಲೆ ಸೂಪ್ ಹೇಳಿದೀವಿ, ಲೆಮನ್ ಕೊರಿಯಂಡರ್ ಸೂಪ್ ಹೇಳಿದೀವಿ, ಆಮೇಲೆ ಕುಲ್ಚಾ ಹೇಳಿದೀವಿ, ಕುಲ್ಚಾ ಜೊತೆಗೆ ಕರಿ ಹೇಳಿದೀವಿ. ಯಾವ್ದು ಕರಿ ಸ್ಪೆಷಲ್? ರೋಟಿ ಜೊತೆ ವಿತ್ ವೆಜ್ ಚಿಲ್ಲಿ ಮಿಲಿ. ನೋಡೋಣ, ವೆಜ್ ಚಿಲ್ಲಿ ಮಿಲಿ ಇಲ್ಲಿದೆ, ನೋಡೋಣ ಹೇಗಿರುತ್ತೆ. ಇಷ್ಟು ಹೇಳಿದ್ವಿ. ನೆಕ್ಸ್ಟ್ ನಾವು ಏನ್ ಹೇಳ್ತೀವಿ ಫುಡ್ ಬಂದ್ಮೇಲೆ. ಲೆಮನ್ ಕೊರಿಯಂಡರ್ ಸೂಪ್, ಕಲರ್ ಗ್ರೀನ್ ಇದೆ, ಕೊರಿಯಂಡರ್ ಸೊಪ್ಪು ಜಾಸ್ತಿ ಹಾಕಿದ್ದಾರೆ ಅನ್ಸುತ್ತೆ. ಸ್ಮೂತ್, ತುಂಬಾ ಸೂಪ್ ಸ್ಮೆಲ್ ಹೆಂಗಿದೆ ಅಂದ್ರೆ ಚೈನೀಸ್ ಸೂಪ್, ಏನು ಮ್ಯಾಂಚೋ ಸೂಪ್ ಇದೆ ಅದೇ ಸ್ಮೆಲ್ ಇದೆ, ಬಟ್ ಕಲರ್ ಗ್ರೀನ್ ಅಲ್ಲಿ ಇದೆ. ತುಂಬಾ ಏನು ಜಿಂಜರ್ ಮತ್ತೆ ಗಾರ್ಲಿಕ್ ನ ಹಾಕಿದ್ದಾರೆ, ಮತ್ತೆ ಕೊರಿಯಂಡರ್ ಹಾಗೆ ಸಿಗ್ತಾ ಇದೆ. ಕೊರಿಯಂಡರ್ ನೋಡಿ, ಲೆಟ್ಸ್ ಟ್ರೈ ಸರ್. ಹೇಗೆ ಸರ್? ನಿಮಗೆ ಹಸಿಮೆಣಸು, ಕೊರಿಯಂಡರ್, ಚೈನೀಸ್ ತರ ಎಲ್ಲ ಗಂಟೆ ಬಿಸಿ ಆಗುತ್ತೆ, ಗಂಟೆ ಬಿಸಿ ಆಗುತ್ತೆ, ಸ್ಪೈಸಿನೆಸ್ ಇದೆ. ಪಾನಿನ ನೀವು ಹೇಗೆ ಬಿಸಿ ಮಾಡ್ತಿದ್ರೆ ಹೇಗಿರುತ್ತೆ? ಹಂಗಿದೆಯಾ ಸರ್? ನಾನು ಟ್ರೈ ಮಾಡ್ತೀನಿ ನೋಡಿ. ತುಂಬಾ ತಿಕ್ಕಿಲ್ಲ. ಹೆಂಗಿದೆ ಸರ್? ಯಾವ ತರ ಇದೆ? ತುಂಬಾ ತಿಕ್ಕಿಲ್ಲ ಸೂಪ್. ಚೆನ್ನಾಗಿದೆಯಾ? ರೈಟ್ ನೀರಾಗಿದೆ. ಹಸಿಮೆಣಸು ಸಿಗತ್ತೆ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಎಲ್ಲ ಸಿಗತ್ತೆ. ಲೆಟ್ಸ್ ಟ್ರೈ. ಓಕೆ, ಸ್ಪೈಸಿ ಇದೆ. ಹುಳಿ ಸ್ಪೈಸಿ, ಲೆಮನ್, ಕೊರಿಯಂಡರ್ ಅಲ್ಲ ಸರ್? ವೆದರ್ ಚೆನ್ನಾಗಿದೆ. ವೆದರ್ ಚೆನ್ನಾಗಿದೆ. ನೈಸ್. ನಿಮಗೆ ಶೀತ ಕೆಮ್ಮಿದ್ರೆ ಲೆಮನ್ ಕೊರಿಯಂಡರ್ ಸೂಪ್ ತಗೊಳ್ಳಿ, ತುಂಬಾ ಗಂಟಿಗೆ ತುಂಬಾ ಚೆನ್ನಾಗಿದೆ. ಇದು ಒಂದೊಂದ್ ತರ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿದೆ. ತುಂಬಾ ತಿಕ್ಕಿಲ್ಲ, ಸೂಪ್ ಅಂದ್ರೆ ತಿಕ್ಕ ಅಂತ ಇರುತ್ತೆ, ತಿಕ್ಕಿಲ್ಲ, ತುಂಬಾ ಇದಿದೆ, ತಿನ್ನಿದೆ, ಬಟ್ ಚೆನ್ನಾಗಿದೆ. ಓಕೆ ಸರ್, ನೆಕ್ಸ್ಟ್ ಇದೆಯಾ ಸರ್? ನೆಕ್ಸ್ಟ್ ಪನ್ನೀರ್ ಪೆಪ್ಪರ್, ಮಶ್ರೂಮ್ ಪೆಪ್ಪರ್ ಡ್ರೈ. ಮಶ್ರೂಮ್ ಪೆಪ್ಪರ್ ಡ್ರೈನಾ? ಮಶ್ರೂಮ್ ಪೆಪ್ಪರ್ ಡ್ರೈ. ಮೇ ಬಿ ಪನ್ನೀರ್ ಹೇಳಿದೆ ನಾನು. ಲೆಟ್ಸ್ ಸಿ, ಚೆಕ್ ಮಾಡಿ. ಅವ್ರು ತಗೊಂಡಿಲ್ಲ, ಇದು ಮಶ್ರೂಮ್ ಅನ್ಸುತ್ತೆ. ಬಟ್ ನೋಡಕ್ ಟೇಸ್ಟಿ ಇದೆ. ಮಶ್ರೂಮ್ ಇದು. ಎಸ್, ಒಂದು ಬೈಟ್ ಇದು ತಿನ್ನೋಣ. ತಿನ್ನಿ ಸರ್, ನೋಡೋಣ. ಕ್ವಾಂಟಿಟಿ ಚೆನ್ನಾಗಿದೆ, ಕ್ವಾಲಿಟಿ ನೋಡ್ಬೇಕೀಗ. ಹೌದೌದು. ಹೆಂಗಿದೆ ಸರ್? ಮಶ್ರೂಮ್ ನ ಫ್ರೈ ಮಾಡ್ಬಿಟ್ಟು ಅದನ್ನ ಚೆನ್ನಾಗಿ ಹುರಿದು, ಪೆಪ್ಪರು, ಗಾರ್ಲಿಕ್, ಜಿಂಜರ್ ಎಲ್ಲ ಹಾಕಿ ಅದ್ರ ಮೇಲೆ ಇದು ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿದೆ. ಚೆನ್ನಾಗಿದೆ ವಿತ್ ಕ್ಯಾಪ್ಸಿಕಮ್, ಖಾರ ಈ ವೆದರ್ ಚೆನ್ನಾಗಿದೆ. ಸಾಸ್ ಇದೆಯಲ್ಲ? ಸಾಸ್ ಇದೆ ತುಂಬಾ ಥಿಕ್ ಸಾಸ್ ಇದೆ. ಈಗ ನೋಡೋಣ. ಫೋರ್ಕ್ ಇದೆ. ಮಶ್ರೂಮ್ ಪೆಪ್ಪರ್ ಡ್ರೈ ಹೇಗಿದೆ? ಡ್ರೈ ಇದೆ, ಅದ್ರ ಟೇಸ್ಟ್ ಚೆನ್ನಾಗಿದೆ. ಲೈಟ್ ಇದೆ, ಕ್ರಿಸ್ಪಿ ಇದೆ.
ಕ್ರಿಸ್ಪಿ ಇದೆ, ಪೆಪ್ಪರ್ ಇದೆ. ಚೆನ್ನಾಗಿದೆ. ಒಳಗಡೆನೂ ಫ್ರೈ ಆಗಿದೆ. ಒಳಗಡೆನೂ ಫ್ರೈ ಆಗಿದೆ, ಫುಲ್ ಡೀಪ್ ಫ್ರೈ ಆಗಿದೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ರೈಟ್ ನೋಡಿ. ಇನ್ನೂ ತಿನ್ನೋಣ ಅನ್ಸುತ್ತೆ ಸರ್. ಇದು ಮಾತ್ರ ಸೂಪರ್ ಇದೆ ಸರ್ ಮಾತ್ರ ಅಲ್ಲ. ವೆಜ್ ಆಗಿ ನಾನು ಯೂಶಲಿ ನಾನ್ ವೆಜ್ ತಿನ್ನೋದು ಜಾಸ್ತಿ, ವೆಜ್ ಆಗಿನೂ ಕ್ರಿಸ್ಪಿಯಾಗಿ ಸೂಪರ್ ಆಗಿದೆ ಸರ್. ನೋಡಿ ಎಷ್ಟು ಬೇಕಾದ್ರೆ ಅಷ್ಟೇ ಬಿಡುತ್ತೆ ನೋಡಿ. ಫುಲ್ ಫ್ಯಾಮಿಲಿಗೆ ತುಂಬಾ ಇದಿದೆ. ಮತ್ತೆ ನಾವು ಮೆನು ನೋಡಿದಂಗೆ ರೀಸನಬಲ್. ಹೌದೌದು, ಆಸ್ ಎಕ್ಸ್ಪೆಕ್ಟೆಡ್ ಬರ್ತಾರೆ. ಓಕೆ ಸರ್, ಸ್ಪ್ಯಾನಿಷ್ ಮಂಚೂರಿ. ಇಲ್ಲಿ ತನಕ ಚೈನೀಸ್ ಮಂಚೂರಿ ತಿಂತಿದ್ವಿ, ಲೋಕಲ್ ಹೋಗಿ ಸ್ಪ್ಯಾನಿಷ್ ಟ್ರೈ ಮಾಡ್ತಿದೀವಿ. ಸ್ಪ್ಯಾನಿಷ್ ಮಂಚೂರಿ ಅಂತ ಎಲ್ಲಾ ತರದ್ದು ಇದಿದೆ ಅಂತೆ. ಪನ್ನೀರ್ ಕಾಣ್ತಾ ಇದೆ, ಗ್ರೀನಿಶ್ ಕಲರ್ ಇದೆ. ಹೌದೌದು, ನೋಡ್ಬೇಕು ಒಂದ್ ಪೀಸ್. ಎಸ್. ಪ್ಲೇಟ್ ಮಾತ್ರ ಹಿಂಗ್ ಶೇಕ್ ಆಗುತ್ತಲ್ಲ ಸರ್, ಟೈಟಾನಿಕ್ ತರ. ಅದು ಪ್ಲೇಟ್ ಶೇಪ್ ಹೆಂಗಿದೆ. ಒಂದು ಪನ್ನೀರ್ ಮತ್ತೆ ಇನ್ನೊಂದು ತಗೊಂಡಿದೀವಿ, ಯಾವ್ದು ನೋಡ್ಬೇಕು. ಎರಡು ಮಿಕ್ಸ್ ಇದೆ ಅಂತೆ. ಟ್ರೈ ಮಾಡಿ ಸರ್. ಬಿಸಿ ಇದೆ ಸರ್ ಅಲ್ಲ. ಹೆಂಗೆ ಯಾವುದು ಇದು ಪಾಲಕ್ ಪನ್ನೀರ್ ಮಂಚೂರಿ. ಓಕೆ ಓಕೆ. ಬಟರ್ ಚಿಕನ್ ತರ ಇದೆಯಾ? ಬಟರ್ ಚಿಕನ್ ತರ ಅಷ್ಟು ಬಟರ್ ಇಲ್ಲ, ಪನ್ನೀರ್ ಬಟರ್ ಮಸಾಲಾ ತರ ಇದೆಯಾ? ಪಾಲಕ್ ಹಾಕಿದ್ರೆ ಓಕೆ ಓಕೆ. ಪಾಲಕ್ ಮಿಕ್ಸ್ ಮಾಡಿದ್ದಾರೆ, ಪ್ಲಸ್ ಪನ್ನೀರ್ ಇದೆ. ನೋಡೋಣ, ಇನ್ನೊಂದು ಯಾವ್ದೋ ಗೋಬಿ ತರ ಇದೆ. ಅದು ಚೆನ್ನಾಗಿತ್ತ, ಇದು ಚೆನ್ನಾಗಿತ್ತ ಸರ್? ಅದೊಂಥರ ಡಿಫ್ರೆಂಟ್ ಆಗಿದೆ, ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇದೆ. ಯಾವ್ದು ಇದಿಲ್ಲ, ಸ್ವೀಟ್ ಇಲ್ಲ. ಚೆನ್ನಾಗಿದೆ, ಎರಡು ಸ್ಪೈಸಿನೇ ಇದೆ. ಓಕೆ ಓಕೆ. ಅದ್ರಷ್ಟು ಸ್ಪೈಸಿ ಇದಿಲ್ಲ. ಎಲ್ಲಕ್ಕಿಂತ ಪನ್ನೀರ್ ಸರ್ ಇದು ನೋಡಿ. ಓದಿನವ್ರು ಹೇಳ್ತಾರೆ ಎಸ್ ಎಸ್ ಹೇಗಿದೆ ಅಂತ. ನೋಡೋಣ ಅಂತೆ. ಸ್ಪ್ಯಾನಿಷ್ ಮಂಚೂರಿ, ಟೈಟಾನಿಕ್ ಬಾಟಲ್ ಇದೆ ಕೊಟ್ಟಿದ್ದಾರೆ. ಸ್ಪ್ಯಾನಿಷ್ ಮಂಚೂರಿ ಎಲ್ಲ ಕೆಳಗೆ ಹಾಕ್ತಿದೆ. ನನ್ನ ಪ್ರಕಾರ ಪನ್ನೀರು ಮತ್ತೊಂದು ಗೋಬಿ ಇರ್ಬೇಕು. ಫಸ್ಟ್ ಹಂಗೆ ತಿನ್ನೋಣ, ನೋಡೋಣ. ಇದು ಡ್ರೈ ಗೋಬಿ ಇರುತ್ತೆ ನೋಡಿ ಸರ್, ಅದಕ್ಕೆ ಆ ತರ ಟೇಸ್ಟ್. ಡ್ರೈ ಗೋಬಿ ಅದಕ್ಕೆ ಸ್ವಲ್ಪ ಪನ್ನೀರ್, ಪಾಲಕ್. ಸರಿ, ಹೌದೌದು, ಪಾಲಕ್ಕಿನ ಟೇಸ್ಟು. ಮತ್ತೆ ಇದರಲ್ಲಿ ಸಾಸ್ ಹಾಕ್ತಿಂದ ಚೆನ್ನಾಗಿದೆ. ಡ್ರೈ ಗೋಬಿ ಟೇಸ್ಟ್ ಬರುತ್ತೆ. ಪನ್ನೀರ್ ಒಂದ್ಸಲ ಪನ್ನೀರ್ ಇದೆ, ಪನ್ನೀರ್ ಇದೆ, ಪನ್ನೀರ್ ಚೆನ್ನಾಗಿದೆ. ಪನ್ನೀರ್ ಒಳ್ಳೆ ಪೀಸಸ್ ಹಾಕಿದ್ದಾರೆ ಅಲ್ಲ. ಮತ್ತೆ ಒಂದು ಟ್ರೈ ಮಾಡಿ. ಮಾತ್ರ ನಾ ಎರಡರಲ್ಲಿ ನನಗೆ ಅದು ಭಾಳ ಇಷ್ಟ ಆಯ್ತು. ಅದು ತುಂಬಾ ಸ್ಪೈಸಿ ಇದೆ, ಇದು ಲೈಟ್ ಸ್ಪೈಸಿ. ಹೌದಾ, ರೈಸ್ ಚೆನ್ನಾಗಿದೆ ನೋಡಿ. ತುಂಬಾ ಗ್ರೀನಿಶ್ ಆಗಿದೆ. ಓಕೆ. ಏನಿದೆ ಒಂದು ಪನ್ನೀರು ಸರ್, ಮೋಸ್ಟ್ಲಿ ಹೇಳ್ತೀನಿ ನೋಡಿ ಸರ್. ಗೋಬಿ ಇರ್ಬೇಕಲ್ಲ. ಅಲ್ಲಲ್ಲ, ಗೋಬಿ ಇದು ವೆಜಿಟೇಬಲ್ ಎಲ್ಲ ಹಾಕಿರ, ಎಲ್ಲ ವೆಜಿಟೇಬಲ್ ಹಾಕಿ ಅದಕ್ಕೆ ಬ್ರೆಡ್ ಕ್ರಮ್ಸ್ ಹಾಕಿ ಮಾಡಿದ. ಬ್ರೆಡ್ ಕ್ರಮ್ಸ್ ಅಲ್ಲಿ ಡಿಪ್ ಮಾಡಿ ವೆಜಿಟೇಬಲ್ ಎಲ್ಲಾನು. ಹೌದೌದು, ಇದ್ರ ಚೆನ್ನಾಗಿದೆ. ಎಲ್ಲಾ ತರ ಮಿಕ್ಸ್ಡ್ ಟೇಸ್ಟ್ ಇದೆ. ಪನ್ನೀರು, ಗೋಬಿ, ಮಶ್ರೂಮ್, ವೆಜಿಟೇಬಲ್ಸ್ ಅಲ್ಲ ಸರ್. ಎಲ್ಲಾ ಹೋಟ್ಲಲ್ಲಿ ಸಿಗಲ್ಲ ಅನ್ಸುತ್ತೆ ಶಿವಮೊಗ್ಗದಲ್ಲಿ. ಇಲ್ಲಿ ಬಂದ್ರೆ ಮಸ್ಟ್ ಟ್ರೈ ಅನ್ಬೋದು. ಮಸ್ಟ್ ಟ್ರೈ. ನೀವು ಡಿಫ್ರೆಂಟ್ ಟೇಸ್ಟ್ ನೋಡ್ತಾ ಇದೀರಾ, ಟ್ರೈ ಮಾಡ್ಬೋದು, ನೋಡ್ಬೋದು ಅಂದ್ರೆ ಟ್ರೈ ಮಾಡಿ. ಚೆನ್ನಾಗಿದೆ. ಓಕೆ ಸರ್, ಇದ್ಯಾಕ್ ಸರ್ ಇದು? ವೆಜ್ ತಿಲಿಮಿಲಿ. ವೆಜ್ ತಿಲಿಮಿಲಿ ಸ್ಪೆಷಲ್ ಅಂತ ಇಲ್ಲಿಂದು. ಪನ್ನೀರು, ವೆಜ್ಜೀಸ್, ಇಲ್ಲಿ ಮೆಣಸಿನ್ಕಾಯಿನೇ ಎದ್ದು ಕಾಣಿಸುತ್ತೆ. ಆಮೇಲೆ ಕ್ಯಾಪ್ಸಿಕಮ್ ಹಾಕಿದ್ದಾರೆ. ಆಮೇಲೆ ಇದೊಂದು ಕುಲ್ಚಾ, ತುಂಬಾ ರೊಟ್ಟಿ. ಹೌದೌದು ನೋಡಿ, ಎಷ್ಟು ಚೀಸ್ ಹಾಕ್ಯಾರ ಸರ್. ಚೀಸ್ ಹಾಕಿ ಫುಲ್ ತಿಕ್ ಆಗಿ. ಇವ್ರದ್ದು ಬೆಸ್ಟ್ ಐಟಮ್ ಅಂತೆ. ಹೌದು ನೋಡಿ, ಚೀಸ್ ಹಂಗೆ ಬರುತ್ತೆ ಸರ್. ಎಕ್ಸರ್ಸೈಸ್ ಮಾಡ್ಬೇಕು, ಫುಲ್ ವಾಕಿಂಗ್ ಎಕ್ಸರ್ಸೈಸ್. ಇದು ನೋಡಿ, ಇದು ಬೇಬಿ ಕಾರ್ನ್ ಎಲ್ಲ ವೆಜ್ ಎಲ್ಲ ಮಿಕ್ಸ್ ಆಗಿ ಎಲ್ಲ ಗ್ರೇವಿಗಿಂತ ಅಲ್ಲ ಸರ್ ಇದೇ ಜಾಸ್ತಿ ಇದೆ. ಟ್ರೈ ಮಾಡಿ ಸರ್. ಪನ್ನೀರು ತಿಕ್ಕಾಗಿದೆ, ಗ್ರೇವಿ ಸಿಕ್ಕಾಪಟ್ಟೆ ತಿಕ್ಕಾಗಿದೆ. ಸರ್ ಓಕೆ,
ನಿಮಗೆ ಹಾ ನನ್ನ ಪ್ರಕಾರ ಗೋಡಂಬಿ ಗೋಡಂಬಿ ಇದೆಲ್ಲ ಟೇಸ್ಟ್ ಮಾಡಾಕ್ತಾರೆ. ಓಕೆ ಓಕೆ. ಇವಾಗ ಅಷ್ಟು ತಿಕ್ಕು ಗ್ರೇವಿ. ಚೀಸ್ ಹಾಕ್ಯಾರೆ, ಚೀಸ್. ಓಕೆ ಓಕೆ. ಚೀಸ್ ಹಾಕಿದ್ದಾರೆ. ಆಮೇಲೆ ಪನ್ನೀರು, ಬೇಬಿ ಕಾರ್ನು ಮತ್ತೆ ವೆಜ್ಜಿಸ್ ಹಾ ಬೇರೆ ಬೇರೆ. ಓಕೆ. ಎಷ್ಟು ರೊಟ್ಟಿ ಇದೆ? 4 ರೊಟ್ಟಿ ಹೇಳಿದ್ವಿ. ಹಾ ಹಿಂಗೆ ತಗೊಳ್ಬಿಡೋದು ಸರ್ ಮಾಡೋದು ಹಂಗೆ. ಹಾ ಚೀಸ್ ಹಿಂಗಿದೆ. ಹೌದು ಸೂಪರ್. ಎಲ್ಲ ವೆಜ್ಜಿಸ್ ಚೀಸು. ವೆಜಿಟೇಬಲ್ ಇಷ್ಟ ಇಲ್ದವರು ತಿಂತಾರೆ. ನಿಮಗೆ ಗೊತ್ತಾಗಲ್ಲ ಇದ್ರಲ್ಲಿ ಏನ್ ವೆಜಿಟೇಬಲ್ಸ್ ಇದೆ ಅಲ್ವಾ, ಗೊತ್ತಾಗಲ್ಲ. ಮತ್ತೆ ಪನ್ನೀರೇ ಜಾಸ್ತಿ ಇದೆ. ಹೌದೌದು. ಸಖತ್ತಾಗಿದೆ. ಮತ್ತೊಂದು ಬೇಡ ತಗೋಣ ಸರ್, ಟ್ರೈ. ಚೆನ್ನಾಗ. ಹಾಸ್ಟೆಲ್ದಲ್ಲಿ MBA ಮಾಡಿ. ನೈಸ್. ಎಸ್ ಸರ್, ಶ್ರೀದಾತ್ರಿ ಭವನ್ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯ್ತು ಸರ್. ರ್ಯಾಂಕಿಂಗ್ ಕೊಡಿ. ನನ್ನ ಪ್ರಕಾರ ಫಸ್ಟ್ ರ್ಯಾಂಕ್ ನಾವು ವೆಜ್ ತಿಲಿಮಿಲಿ ಅಂತ ಹೊಸ ಡಿಶ್ ತಿಂದ್ವಿ. ಅದು ತುಂಬಾ ಚೆನ್ನಾಗಿತ್ತು, ತುಂಬಾ ಕ್ರೀಮಿ ಆಗಿತ್ತು, ಚೀಸಿ ಆಗಿತ್ತು, ಪನ್ನೀರ್ ಹಾಕಿದ್ರು. ಆಮೇಲೆ ವೆಜ್ಜಿಸ್ ಏನು ನಮಗೆ ಗೊತ್ತೇ ಆಗ್ತಿರಲ್ಲ, ಯಾವ ಯಾವ ತರಕಾರಿ ಎಲ್ಲ ತರಕಾರಿ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ಯಾವ್ದು ಸ್ಪ್ಯಾನಿಶ್ ಮಂಚೂರಿ ಅಂತ ಒಂದು ಕೊಟ್ಟಿದ್ರು. ಅದು ಅಷ್ಟೇ ಪನ್ನೀರು ಬೇರೆ ಬೇರೆ 4-5 ಮಂಚೂರಿ ಸೇರ್ಬಿಟ್ಟು ಒಂದು ಅದಕ್ಕೆ ಪಾಲಕ್ಕಿಂದು ಇದು ಹಾಕ್ಬಿಟ್ಟು ಮಾಡಿದ್ರು. ಅದು ತುಂಬಾ ಚೆನ್ನಾಗಿತ್ತು. ಥರ್ಡ್ ಬಂದ್ಬಿಟ್ಟು ಅಂದ್ರೆ ಥರ್ಡ್ ನಾವು ಪ್ಲೇಸ್ ಕೊಡ್ತಾ ಇದೀವಿ, ಎಲ್ಲಾರು ಟಾಪ್ ನಾಚೆ ಪ್ಲೇಸ್ ಕೊಡ್ತಾ ಇದೀವಿ. ಥರ್ಡ್ ಬಂದ್ಬಿಟ್ಟು ಮಶ್ರೂಮ್ ಪೆಪ್ಪರ್. ತುಂಬಾ ನಮ್ಮ ಓಜಿನವರಂತೂ ಟೇಸ್ಟ್ ಇನ್ನೂ ತಿನ್ಬೇಕು ಅಂತ ನಾವು ಖಾಲಿ ಮಾಡಿದ್ರೆ ಗೊತ್ತಾಗಿಲ್ಲ. ಕ್ರಿಸ್ಪಿಯಾಗಿ ಅಷ್ಟು ಟೇಸ್ಟ್. ಫೋರ್ತ್ ಒನ್ ವೆಜ್ ಕೊರಿಯಂಡರ್ ಸೂಪ್. ಸಾರಿ, ಕೊರಿಯಂಡರ್ ಅಂಡ್ ಲೆಮನ್ ಸೂಪ್. ಲೆಮನ್ ಕೊರಿಯಂಡರ್ ಸೂಪ್, ಸಾರಿ. ಅದು ಚೆನ್ನಾಗಿತ್ತು. ಅದನ್ನ ಫೋರ್ತ್ ಪ್ಲೇಸ್ ಅಂತಲ್ಲ, ನಾವು ಕೊಡೋ ಇದ್ರಲ್ಲಿ ಫೋರ್ತ್ ಪ್ಲೇಸ್ ಅಂತ ಪ್ರಿಫರ್ ಮಾಡೋದು. ಎಲ್ಲಾ ತಗೊಳ್ರಿ, ಎಲ್ಲಾ ಚೆನ್ನಾಗಿದೆ, ತುಂಬಾ ರೀಸನಬಲ್ ಆಗಿದೆ. ನಿಮಗೆ ಮಿಡ್ಲ್ ಕ್ಲಾಸ್ ಗೆ ಇದಿದೆ. ನಿಮ್ಮ ಶಿವಮೊಗ್ಗ ಮಟ್ಟದಲ್ಲಿ ಇಷ್ಟು ಚೆನ್ನಾಗಿ ಆಂಬಿಯನ್ಸ್, ಸರ್ವಿಸ್ ಇದ್ಬಿಟ್ಟು ನಿಮಗೆ ಇಷ್ಟು ಚೀಪ್ ಕಮ್ಮಿ ಇದ್ರಲ್ಲಿ ರೇಟ್ ಅಲ್ಲಿ ಎಲ್ಲೂ ಸಿಗ್ತಿಲ್ಲ. ಊಟ ನಾರ್ತ್ ಇಂಡಿಯನ್ ಊಟ ಬರೀ 120. ಅದೇ ಸೌತ್ ಇಂಡಿಯನ್ ಊಟ ಬಂದ್ಬಿಟ್ರೆ ನಿಮಗೆ ಬರೀ 80 ರೂಪೀಸ್ಗೆ ಸಿಗ್ತಾ ಇದೆ ಇಲ್ಲಿ. ನಿಮಗೆ ಅದ್ ಬಿಟ್ಟು ರೋಟಿ, ಕರಿ, ಆಮೇಲೆ ಏನೇ ಮಂಚೂರಿಯನ್ ಎಲ್ಲ ನಿಮಗೆ ಕಂಪೇರ್ ಟು ಅದರ್ ರೆಸ್ಟೋರೆಂಟ್ ಇದೇ ಇದ್ರಲ್ಲಿ ರೆಸ್ಟೋರೆಂಟ್ ಕಂಪೇರ್ ಮಾಡಿದ್ರೆ ಇವರ ರೇಟ್ ತುಂಬಾ ರೀಸನಬಲ್ ಆಗಿದೆ. ನೀವು ಒಂದ್ಸಲ ಬಂದ್ ಭೇಟಿ ಕೊಡಿ. ಸರ್ವಿಸ್ ಹೇಳಲೇಬೇಕು. ನಾವು ತಿಂದಿದ ತಕ್ಷಣ ಅವರು ಎಲ್ಲಾ ಪ್ಲೇಟ್ ನ ತಗೊಂಡ್ ಹೋಗ್ಬಿಡ್ತಾರೆ. ಅಲ್ಲಿ ಯಾವ್ದು ಸರ್ವಿಸ್ ತುಂಬಾ ಬೇಗ ಫಾಸ್ಟ್ ಸರ್ವಿಸ್ ಇತ್ತು. ಕ್ಲೀನಿಂಗ್ ಏನ್ ಮಾಡ್ತಾರೆ ಅವರು ಅಷ್ಟೇ, ತುಂಬಾ ಬೇಗ ಕ್ಲೀನ್ ಮಾಡಿ ನಮ್ಮ ಟೇಬಲ್ ನ ಕ್ಲೀನ್ ಮಾಡ್ಕೊಡೋರು. ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾವು ತಗೊಂಡಿದ್ದ 5 ಡಿಶ್ ಟಾಪ್ ನಾಚ್ ಅಂತ ಹೇಳ್ಬೋದು. ನಮಗೆ ಅಲ್ಲಿಗೆ ಹೊಟ್ಟೆ ತುಂಬಿತು. ಇನ್ನೂ ನಾವು ನಿಮಗೆ ತೋರ್ಸೋಣ ಅನ್ಕೊಂಡ್ವಿ ಡಿಶ್. ನಮಗೆ ಹೊಟ್ಟೆಯಲ್ಲಿ ಅಂದ್ರೆ ಎಲ್ಲಾ ತಿಂದ್ವಿ. ನಾವು ನಾರ್ಮಲ್ ಆಗಿ ಪಾರ್ಸಲ್ ತಗೊಂತಿದ್ವಿ. ಇವತ್ತು ಎಷ್ಟು ಟೇಸ್ಟ್ ಆಗಿತ್ತು ಅಂದ್ರೆ ಎಲ್ಲಾ ತಿಂದ್ವಿ. ಹಾಗಾಗಿ ನಮಗೆ ಸರ್ ಅವ್ರು ಇಷ್ಟೇ ಸಾಕು ಅಂತ ಅವರೇ ಹೇಳ್ಬಿಟ್ರು. ಹೌದು, ಅವರೇ ನಮಗೆ ಇಷ್ಟೇ ಸಾಕು, ಇಷ್ಟೇ ನಿಮಗೆ ಫುಲ್ ಆಗುತ್ತೆ ಅಷ್ಟೇ. ನಮಗೆ ಫುಲ್ ಆಯ್ತು. ರೋಟಿನೂ ಅಷ್ಟೇ ತುಂಬಾ ಕೊಟ್ಟಿದ್ರು. 4 ರೊಟ್ಟಿ ಹೇಳಿದ್ವಿ, ಮೋರ್ ದನ್ 8 ಪೀಸ್ ಅಂತ ಇತ್ತು ಅನ್ಸುತ್ತೆ. 8 to 10 ಪೀಸ್ ಜಾಸ್ತಿ ಇತ್ತು. 10-12 ಪೀಸ್ ಇತ್ತು ನಮಗೆ. ಅದೇ ಫುಲ್ ಆಗ್ಬಿಡ್ತು. ತುಂಬಾ ಚೆನ್ನಾಗಿದೆ. ಎಲ್ಲಾರು ಒಂದ್ಸಲ ವಿಸಿಟ್ ಮಾಡಿ, ನಿಮ್ ಫ್ಯಾಮಿಲಿ ಜೊತೆಗೆ ವಿಸಿಟ್ ಮಾಡಿ. ಫ್ಯಾಮಿಲಿ ರೂಮ್ ತುಂಬಾ ಚೆನ್ನಾಗಿದೆ, ತುಂಬಾ ರೀಸನಬಲ್ ಆಗಿದೆ ಪ್ರೈಸ್. ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ. ಓಕೆ, ಸೊ ಗೈಸ್ ನೋಡಿದೀರಾ. ಮತ್ತೆ ಇನ್ನೊಂದೇನಂದ್ರೆ ಸರ್, ಹೊರಗಡೆ ನೋಡಕ್ಕೆ ಹೋಟೆಲ್ ಬಹಳ ಎಕ್ಸ್ಪೆನ್ಸಿವ್. ಒಂದು ಥಾಲಿ ಒಂದು 250 ರೂಪಾಯಿ ಇರುತ್ತೆ ಅಂತ ತಿಳ್ಕೊಂಡಿದ್ದೆ ನಾನು. 120 ರೂಪೀಸ್ ಅಲ್ಲೇ ಥಾಲಿ ಇದೆ, ಫುಲ್ ಮೀಲ್. ಸೊ ದಟ್ಸ್ ಇಟ್ ಗೈಸ್. ನನ್ನದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂತೆ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗೈಸ್. Okay, bye Bye guys. Bye guys. Okay.